ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋ ಹಕ್ಕೆ ಇಲ್ವಾ? ನಾನು ಮರುದಿವಸ ನೋಡಿದ್ದು ಹೆಣದ ಮುಖ ಸರ್. ಎಷ್ಟು ಜನ ನಮ್ಮ ಮನೆಗೆ ಬಂದು ನನಗೆ ಸಾಂತ್ವನ ಹೇಳಿ ನಾವು ಇದ್ದೇವಮ್ಮ ಅಂತ. ಈಗಾಗಲೇ 13 ವರ್ಷಗಳು ಕಳೆದೋಯ್ತು. ಸೌಜನ್ಯ ಅನ್ನೋ ಒಂದು ಅಪ್ರಾಪ್ತ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ. ಸೌಜನ್ಯ ಅನ್ನುವಂಥ ಒಂದು ಮಗುದು ಅತ್ಯಾಚಾರ ಕೊಲೆ ಪ್ರಕರಣ ಅಲ್ಲ, ಎಷ್ಟೋ ಸಾವಿರಾರು ಮಕ್ಕಳ ಅತ್ಯಾಚಾರ ಇಲ್ಲಿ ಆಗಿದೆ. ಅದು ಮುಚ್ಚುವಂತ ಇಲ್ಲಿ ಕೆಲಸ ದೊಡ್ಡವರೇ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಬಳಿ ಕೂಡ ಹೋಗಿ ನಾನು ಸೆರಗುಡ್ಡಿ ನ್ಯಾಯ ಬೇಡಿದ್ರು ಕೂಡ ನನಗೆ ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ. ತುಂಬ ನನಗೆ ನೋವಾಗ್ತದೆ. ಇವರೆಲ್ಲ ಸೇಫ್ ಆಗಿದ್ದಾರೆ, ಇವರನ್ನೆಲ್ಲ ಸೇಫ್ ಮಾಡ್ತಾ ಇದ್ದಾರೆ. ಪಾಪದವರನ್ನು ಜೈಲಿಗೆ ಅಟ್ಟಿಸಿದ್ದಾರೆ. ನಮಸ್ಕಾರ, ಜಸ್ಟಿಸ್ ಫಾರ್ ಸೌಜನ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ನಾವಿವತ್ತು ಇದ್ದೀವಿ ನಮ್ಮ ಸೌಜನ್ಯ ಅವರ ಹುಟ್ಟಿದ ಊರು ಹಾಗೂ ಹುಟ್ಟಿದ ಮನೆಯಲ್ಲಿ ನಾವು ಇವತ್ತಿದ್ದೀವಿ. ಹಾಗೆ ಒಂದು ಸಣ್ಣ ಪ್ರಯತ್ನನ ನಾವು ಮಾಡೋದಕ್ಕೆ ಹೋಗ್ತಿದ್ದೀವಿ. ಅವರ ತಾಯಿನ ಮಾತಾಡಿಸೋ ಅಷ್ಟು ನಮ್ಮ ಜೊತೆ ಅವ್ರ ತಾಯಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರು ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗಾಗಲೇ ನಿಮಗೆ ಸಾಕಷ್ಟು ಮಾಧ್ಯಮದವರು ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ. ನಮ್ಮ ಕರ್ನಾಟಕ ಅಲ್ಲದೆ ಭಾರತದಾದ್ಯಂತ ಈ ಒಂದು ಪ್ರಕರಣದ ಬಗ್ಗೆ ಸ್ಪ್ರೆಡ್ ಆಯಿತು. ಈಗ ಒಂದು ವಾರದಲ್ಲಿ ಸಮೀರ್ ಎಂಬಾತ ಯೂಟ್ಯೂಬರು ಒಂದು ವಿಡಿಯೋ ಹರಿಬಿಡ್ತಾರೆ. ಅದಾದಮೇಲೆ ಮತ್ತೆ ಒಂದು ಬೂಮ್ ಆಗುತ್ತೆ, ಒಂದೊಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಸ್ಪ್ರೆಡ್ ಆಗುತ್ತೆ. ನಿಮ್ಮನ್ನು ಹುಡಿಕೊಂಡು ಒಂದು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಮತ್ತು ಈಗಲೂ ನಾವು ಒಂದು ಅರ್ಧ ಗಂಟೆಯಿಂದ ನಾವು ನೋಡಿದ್ವಿ, ಒಂದು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನನಗೆ ನಾನು ಮಗನ ಕಲ್ಕೊಂಡು 13 ವರ್ಷ ಆದರೂ ಕೂಡ ನನಗೆ ಅದು ಮಗುನ ಕಲ್ಕೊಂಡಿದೆ ಅಂತ ಅನ್ನಿಸ್ತಿಲ್ಲ. ಯಾಕಂದರೆ ಅಷ್ಟು ಜನ ನಮ್ಮ ಮನೆಗೆ ಬಂದು ನನಗೆ ಸಾಂತ್ವನ ಹೇಳಿ ನಾವು ಇದ್ದೇವಮ್ಮ ಅಂತ ಹೇಳುವ ಒಂದು ರೀತಿ ಏನಿದೆಯೋ ಅದು ನನಗೆ ತುಂಬಾ ಸಂತೋಷ ಕೊಡ್ತಿದೆ. ಇವಾಗ ತುಂಬ ಜನ ಬರ್ತಾಯಿದ್ದಾರೆ. ಇವಾಗ ಸಮೀರ್ ಅವರು ಏನೋ ಒಂದು ನಮ್ಮ ಸೌಜನ್ಯನ ಪ್ರಕರಣವನ್ನು ಬಿಡಿಸಿ ಇಟ್ಟಿದ್ದಾರೆ. ಆದ ನಂತರ ಎಷ್ಟೋ ಯೂಟ್ಯೂಬರ್ಸ್ಗಳು ಕೂಡ ಬಂದು ಮೊನ್ನೆಯಿಂದ ತುಂಬ ಜನ ಬರ್ತಾಯಿದ್ದಾರೆ, ರಾತ್ರಿ ಇಡೀ ಬರ್ತಾನೆ ಇರ್ತಾರೆ. ನಮ್ಮ ಸೌಜನ್ಯ ಮಗಳಿಗೆ ಏನೆಲ್ಲ ಯಾವ ರೀತಿಯೆಲ್ಲ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲ ಕೇಳಿಕೊಂಡು ಅದರ ಎಲ್ಲ ಇದನ್ನು ನಾನು ಹೇಳ್ತಾ ಅವರಿಗೆ ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ನಾನು ಅವರಿಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ ಸರ್. ಈಗಾಗಲೇ 13 ವರ್ಷಗಳು ಕಳೆದೋಯ್ತು. ಸೌಜನ್ಯ ಅವರ ಸಾವಾಗಿ 13 ವರ್ಷಗಳು ಕಳೆದೋಯ್ತು. ಆದರೆ ಇನ್ನೂ ಏನಂತಂದರೆ ಸೌಜನ್ಯನ ಒಂದು ಅಪ್ರಾಪ್ತ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ. ಇದು ಎಲ್ಲಿ ಇದು ನ್ಯಾಯ ಸಿಗದಿಲ್ಲರ ಕಾರಣ ಏನಾದರೂ ನಿಮಗೆ ಏನು ಅನಿಸುತ್ತೆ? ಅಂದರೆ ಇಲ್ಲಿ ಸೌಜನ್ಯ ಅನ್ನುವಂಥ ಒಂದು ಮಗುದು ಅತ್ಯಾಚಾರ ಕೊಲೆ ಪ್ರಕರಣ ಅಲ್ಲ, ಎಷ್ಟೋ ಸಾವಿರಾರು ಮಕ್ಕಳ ಅತ್ಯಾಚಾರ ಇಲ್ಲಿ ಆಗಿದೆ. ಅದು ಮುಚ್ಚುವಂಥ ಇಲ್ಲಿ ಕೆಲಸ ದೊಡ್ಡವರೇ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಏನೋ ಒಂದು ಸೌಜನ್ಯದ ಒಂದು ಕೇಸನ್ನು ಮುಚ್ಚಾಕ್ತಾ ಇದ್ದಾರೆ. ಆ ಕೇಸಿನಿಂದ ಮುಚ್ಚಾಕಿದ್ದರಿಂದ ನಮಗೆ ಇವತ್ತಿನವರೆಗೂ ನ್ಯಾಯ ಸಿಗ್ತಿಲ್ಲ. ನಮಗೆ ತುಂಬಾ ನೋವಾಗ್ತಿದೆ. ನನ್ನ ಮಗಳನ್ನ ನಾನು ಕಲ್ಕೊಂಡು 13 ವರ್ಷ ಹೋರಾಟ ಮಾಡಿದರೂ ಕೂಡ ಇವತ್ತು ರಾಜಕೀಯ ಮುಖ್ಯಮಂತ್ರಿ ಬಳಿ ಕೂಡ ಹೋಗಿ ನಾನು ಸೆರಗುಡ್ಡಿ ನ್ಯಾಯ ಬೇಡಿದ್ರು ಕೂಡ ನನಗೆ ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ. ತುಂಬ ನನಗೆ ನೋವಾಗ್ತಿದೆ ಸರ್. ಈಗಾಗಲೇ 13 ವರ್ಷಗಳ ಕಳೆದಾಯಿತು. ಅಂದಿಗೆ 13 ವರ್ಷಗಳಿಂದ 4 ಸರ್ಕಾರ ಬದಲಾಗಿದೆ. ಆವತ್ತಿನ ದಿವಸ BJP ಸರ್ಕಾರ ಅಧೀನದಲ್ಲಿತ್ತು ಕರ್ನಾಟಕದಲ್ಲಿ. ಆವತ್ತಿಗೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಸದಾನಂದ ಗೌಡರ ಭೇಟಿ ಏನಾದರೂ ಮಾಡಿದ್ರಾ? ಇಲ್ಲ ಸರ್, ಭೇಟಿ ಮಾಡಲಿಕ್ಕೆ ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದರು. ನಮ್ಮ ಸೌಜನ್ಯನ ಕೊಲೆ ಪ್ರಕರಣ ಆದ ಸಮಯದಲ್ಲಿ ಅಲ್ಲಿಂದ ಇಲ್ಲಿಗೆ ಕಳಿಸಿಕೊಟ್ಟಿಲ್ಲ. ನಮ್ಮನ್ನೇ ಅಲ್ಲಿಗೆ ಕರೆಸಿದ್ರು. ಅಶೋಕ್ ಅವರೆಲ್ಲರೂ ಬಂದಿದ್ದರು. ನಮ್ಮ ಮನೆಗೆ ಯಾರನ್ನು ಇಲ್ಲಿ ಧರ್ಮಸ್ಥಳದವ್ರಿಗೆ ಕರೆಸಿಲ್ಲ. ಅಲ್ಲಿ ಹೋದರೆ ಅದು ಒಂದು ದೊಡ್ಡ ಕಾಡು, ಆ ರೀತಿಯೆಲ್ಲ ಹೇಳಿ ಅವರನ್ನು ಅಲ್ಲೇ ಕೂರಿಸಿದ್ರು. ನಮ್ಮ ಕಡೆ ಯಾರನ್ನು ರಾಜಕೀಯದವ್ರನ್ನು ಕಳಿಸಿಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಅನ್ನೋ ವಿಚಾರಕ್ಕೆ ಮತ್ತು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ತನಿಖೆ ಆರಂಭಗೊಳ್ತಲ್ಲ, ಅವತ್ತಿಗೆ ನಿಜವಾಗ್ಲೂ ಇದು ತಿರುವುಗೊಳಿಸಿದ್ದಾರು?
ಅತ್ಯಾಚಾರ ಕೊಲೆ ಪ್ರಕರಣ ಯಾರು ಮಾಡಿದಾರ ಅವರ ಫ್ಯಾಮಿಲಿಯಾಗಿ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಸೌಜನ್ಯನ ಒಂದು ಪ್ರಕರಣವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಇದಕ್ಕೆ ಮೂಲತಃ ಇದಕ್ಕೆ ಕಾರಣಕರ್ತರು ಅಲ್ದಿರೋಂತಹ ಒಂದು ಸಂತೋಷ್ ನಾಯಕರನ್ನು ಬಂಧಿತರಾಗಿಸಿ ಅವರ ಒಂದು ಅಪರಾಧಿ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು. ಖಂಡಿತ ಸರ್. ಅಂದರೆ ಇವತ್ತು ಪಾಪದವನನ್ನು ಒಂದು ಜೈಲಿಗೆ ಅಟ್ಟಿಸಿ ಅವನಿಗೆ ಅದೆಷ್ಟು ಹಿಂಸೆ ಕೊಟ್ಟು ಇವತ್ತು ನನ್ನ ಮಗಳು ಈ ಥರ ಹಿಂಸೆ ತಿಂದು ಸಾಯಿಸಿದ್ದಾರೆ, ಅವನಿಗೆ ಆ ಥರ ಹಿಂಸೆ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅವನನ್ನು ಬಲಿಪಶುವಾಗಿ ಇವರೆಲ್ಲ ಸೇಫ್ ಆಗಿದ್ದಾರೆ, ಇವರನ್ನೆಲ್ಲ ಸೇಫು ಮಾಡ್ತಾಯಿದ್ದಾರೆ, ಪಾಪದವನನ್ನು ಜೈಲಿಗೆ ಅಟ್ಟಿಸಿದ್ದಾರೆ. ಏನು ಒಂದು 13 ವರ್ಷಗಳ ಹಿಂದೆ ನಮ್ಮ ಸೌಜನ್ಯ ಒಂದು ಸಾವಿಗೆ ನ್ಯಾಯ ದೊರಕಿಸ್ಬೇಕು ಅನ್ನೋದು ಹೋರಾಟ ಶುರುವಾಯ್ತಲ್ಲ, ಅಂದಿಗೆ ನಿಮಗೆ ಮೊದಲಿಗೆ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಂತವ್ರು ಯಾರು? ಮೊದಲಿಗೆ ನನಗೆ ಬೆಂಬಲ ನನ್ನ ತಮ್ಮಂದಿರಿಬ್ಬರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅನಂತರ ತಿಮ್ಮರೊಡಿ ಮಹೇಶೆಟ್ಟಿ ತಿಮ್ಮರೊಡಿ ಅವರು ನಮಗೆ ಅಣ್ಣನಾಗಿ ಬಂದು ಇವತ್ತು ನಮ್ಮ ಜೀವ ಇರುವುದರಿಂದ ಅವರ ಏನು ತಿಮ್ಮರೊಡಿ ಮಹೇಶೆಟ್ಟರು ಇದ್ದಾರ ಅವರಿಂದ ನಮ್ಮ ಜೀವ ಇವತ್ತು ಉಳಿದಿದೆ. ಇಲ್ಲ ಅಂದರೆ ಅವರು ಅಲ್ಲ ಅಂದರೆ ನಮ್ಮ ಜೀವ ಇವತ್ತು ಸೌಜನ್ಯ ಒಟ್ಟಿಗೆ ನದಿಯಲ್ಲಿ ತೇಲಾಡ್ತಿತ್ತು ಸರ್. ಅವರಿಂದ ನಾವು ಇವತ್ತು ಬದುಕ್ತಾ ಇದ್ದೇವೆ. ನಮಗೆ ಅವರೇ ಬೆಂಬಲ ಇವತ್ತು. ನಾವು ಅವರನ್ನು ಯಾವತ್ತೂ ಬಿಟ್ಟುಕೊಡೋದಿಲ್ಲ. ಯಾಕೆಂದರೆ ಏನು ಬೇಕಿದ್ರೂ ಅವ್ರ ಹತ್ರ ಕೇಳಿ ನಾವು ಇವತ್ತು ಯಾವ ಹೋರಾಟಕ್ಕೆ ಹೋಗ್ಬೇಕಿದ್ರೂ ನಮಗೆ ಅಣ್ಣನೇ, ನಮಗೆ ಬೇರೆ ಯಾರಿಲ್ಲ ಸರ್. ಮಹೇಶ್ ತಿಮ್ಮಾರೋಡಿ ಅವರ ಒಂದು ನಾಯಕತ್ವದಿಂದ ಒಂದು 13 ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೀರಾ. ಸಾಕಷ್ಟು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾವಾಗ ಒಂದು ಸೌಜನ್ಯ ಒಂದು ಹೆಸರು ಕೂಗು ಬರುತ್ತೆ ಅಲ್ಲಿಗೆ ಒಂದು ಹೋರಾಟಗಳ ನಿಮಿತ್ತ ಹೋಗಿ ಬರ್ತಾ ಇರ್ತಾರೆ. ಅವರ ಒಂದು ನಾಯಕತ್ವದಲ್ಲೂ ಕೂಡ ಇಲ್ಲಿ ಒಂದು ಬೆಲೆ ಸಿಗಲಿಲ್ಲ, ಇದೇನಂತೀರಿ? ಅಂದರೆ ಇಲ್ಲಿ ಯಾರು ಒಂದು ನ್ಯಾಯಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸ ಇದೇ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾಯಿದ್ದಾರೆ. ವೀರೇಂದ್ರ ಹೆಗ್ಗಡೆ ತಮ್ಮ ಅವರ ಫ್ಯಾಮಿಲಿ ಒಟ್ಟು ಸೇರಿ ಏನು ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ. ಅಲ್ಲ ಒಂದು ಅವರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ತೆಕ್ಕಲ್ಲಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ, ಯಾರನ್ನು ಕೂಡ ಇಷ್ಟುವರೆಗೂ ತನಿಖೆ ಮಾಡಿಲ್ಲ. ಅದಕ್ಕೋಸ್ಕರ ತಿಮ್ಮರೊಡಿ ಮಹೇಶೆಟ್ಟಿ ಅವರ ಮೇಲೆ ಇವತ್ತಿನವರೆಗೂ ಕೇಸು ಆಗ್ತಾನೇ ಇರ್ತಾರೆ. ಹಾಗೆ ಮರಣೋತ್ತರ ಪರೀಕ್ಷೆ ತೀರ್ಚಾಕಿದ್ದು ಎಷ್ಟು ತಾನೇ ಸರಿ ಅನಿಸುತ್ತೆ? ಇಲ್ಲ ಸರ್, ಅದೇನೆಂದರೆ 12 ದಿವಸ ಇವರಿಗೆ ಬೇಕಿತ್ತ ಒಂದು ತನಿಖೆ ಕಲಿಸಲಿಕ್ಕೆ ಅಂತ ನನಗೆ ತುಂಬ ನೋವಾಗ್ತಿದೆ. ಏನೋ ಒಂದು ಮರಣೋತ್ತರವನ್ನು ಇವರು ಪರೀಕ್ಷೆಗೆ ಎಷ್ಟು ಟೈಮಿಗೆ ಕಲಿಸ್ಬೇಕಂತ ಎಲ್ರಿಗೂ ಗೊತ್ತು ಸರ್. ಇದನ್ನು SI ಯೋಗೀಶ ಇವರೇ 12 ದಿವಸ ಇಟ್ಕೊಂಡು ಆಮೇಲೆ ಫಂಗಸ್ ಬಂದ ನಂತರ ಇದು ಪರೀಕ್ಷೆಗೆ ಕಲಿಸ್ತಾರಂತೆ. ಅಂತೂ ನನಗೆ ಅದು ಗೊತ್ತಿಲ್ಲ. ಇವಾಗ ತಿಮ್ಮರೊಡಿಯವರು ತಮ್ಮ ಎಲ್ಲ ಹೇಳುವಾಗ ನಂಗೆ ಗೊತ್ತಾಗಿದೆ. ಅಂದರೆ ನಾನೊಂದು ಮಗುವಿನ ನೋವಲ್ಲಿ ಮನೆಯಲ್ಲಿ ಇರ್ತಿದ್ದೆ, ಹೊರಟಿಗೆಲ್ಲ ಹೋಗ್ತಿದ್ದೆ, ಪ್ರೆಸ್ ಮೀಟಿಂಗ್ ಮಾಡ್ತಿದ್ದೆ. ಅದು ಸರಿಯಲ್ಲ ಸರ್. ಇದು ಅವತ್ತು ಮರುದಿವಸವೇ ಅದೊಂದು ಪರೀಕ್ಷೆ ಮಾಡಿದರೆ ಖಂಡಿತ ಯಾರ್ಯಾರು ಇದರಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿದ್ದಾರೆ ಅದೆಲ್ಲರೂ ನಮಗೆ ಕೇಸ್ ಮುಖಾಂತರ ಸಿಗ್ತಿದ್ದು ಸರ್. ಅಂದರೆ ಸೀರಿಯಸ್ ಆಗಿ ಇದು ತನಿಖೆ ಆಗಲಿಲ್ಲ, ಈ ತನಿಖೆ ಹಿಂದೆ ಸಾಕಷ್ಟು ದೊಡ್ಡವರ ಕೈವಾಡವಿತ್ತು ಅಂತ ನೀವು ಹೇಳ್ತಿದ್ರಿ. ಖಂಡಿತ ಸರ್, ದೊಡ್ಡವರ ಕೈವಾಡ ಇದ್ದದರಿಂದ ನಮಗೆ 13 ವರ್ಷ ಆಯಿತು, ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ. ಇವಾಗ ನೋಡಿ, ನಮ್ಮ ಮಗಳ ಯಾವತ್ತೋ ಅತ್ಯಾಚಾರ ಕೊಲೆ ಪ್ರಕರಣ ಆಗಿದೆ, ಅದರ ನಂತರ ಎಷ್ಟೋ ಕೊಲೆ ಆಗಿದೆ. ಅವರು ಇವತ್ತು ಕೊಲೆ ಮಾಡಿದರೆ 4-5 ದಿವಸದೊಳಗೆ ಸಿಗ್ತಾರೆ. ಈ ಧರ್ಮಸ್ಥಳದಲ್ಲಿ ಅಷ್ಟೊಂದು ಸಾವಿರಗಟ್ಟಲೆ ಕೊಲೆ ಪ್ರಕರಣ ಆದರೂ ಕೂಡ ನಾವು ಇವತ್ತು ನಮ್ಮ ಮಗಳ ಕೊನೆಯಾಗಿದೆ, ಅದರಲ್ಲೂ ಕೂಡ ನಾವು ಕಂಪ್ಲೇಂಟು ಯಾರ ಮೇಲೆ ಎಲ್ಲ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ತೇವೆ ಅವರನ್ನು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ, ನಮಗೆ ನ್ಯಾಯ ಸಿಗಲಿಲ್ಲ. ನಾನು ಇನ್ನೊಂದು ಕೇಳ್ಪಟ್ಟೆ ಮೇಡಮ್, ಸೌಜನ್ಯ ಅವರ ಸಾವಾದ ನಂತರ, ಹತ್ಯೆ ಆದ ನಂತರ ಅದಕ್ಕೂ ಮುಂಚೆ ಒಂದಷ್ಟು ಹೆಣ್ಮಕ್ಳು ಇದೇ ರೀತಿಯಲ್ಲಿ ಒಂದು ಅರೆಬೆತ್ತಲಾಗಿ ಸಿಕ್ಕಿರೋಂಥ ಹೆಣಗಳು ಸಿಕ್ಕಿದಾಗ ಅಂದಿಗೂ ಕೂಡ ಒಳ ಉಡುಪುಗಳು ಇಲ್ದೇ ಸಿಕ್ಕಿರೋವಂಥದ್ದು ಪ್ರಕರಣಗಳು ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ. ಇದಕ್ಕೇನಂತೀರಿ? ಖಂಡಿತ ಸರ್. ಅಂದರೆ ತುಂಬ ನಾನು ನೋಡಿದ್ದು ಕೂಡ ನಾನೇ ನೋಡಿದ್ದೇನೆ. ಏನು ಬಟ್ಟೆ ಇಲ್ಲದ ಅರೆಬೆತ್ತಲೆಯಾಗಿ ಒಂದು ಹೆಣ್ಮಗಳನ್ನು ನೇಣಿಗೆ ಸರಣಾಗಿ ಒಂದು ಚಿಕ್ಕ ಗಿಡಕ್ಕೆ ಕಟ್ಟಿದ್ದಾರೆ. ಅದು ನಾನು ನೋಡಿದ್ದ. ಇವತ್ತು ನಾನು ನೋಡಿದರೆ ಅಲ್ಲಿ ಒಂದು ಹೆಣ ಸಿಕ್ಕಿದೆ ನೋಡಿ, ಎಲ್ಲಿ ನೇತಾಡ್ತಿದೆ ಅಂದರೆ ನಾಳೆ ಸಾಕ್ಷಿಗೆ ನಾವೇ ಹೋಗಬೇಕು. ಇಲ್ಲಿ ಯಾರು ಕೂಡ ಸತ್ಯ ಹೇಳಲಿಕ್ಕಿಲ್ಲ. ಇವತ್ತು ನಾವು ಸತ್ಯ ಹೇಳಿದರೆ ನಾಳೆ ನಮ್ಮನ್ನು ಇಲ್ಲಿ ಹತ್ಯೆ ಮಾಡ್ತಾರೆ.
ಏನು ಈ ಒಂದು 13 ವರ್ಷಗಳ ಹೋರಾಟ ನಿಮ್ಮ ಕೈ ಹಿಡಿದಿದ್ದೀರಿ, ಇದರಲ್ಲಿ ನಿಮ್ಮ ಈ ಸ್ಥಳೀಯ ನಾಯಕರಾಗಲಿ ಅಥವಾ ರಾಜಕೀಯ ನಾಯಕರುಗಳಾಗಲಿ ಯಾರು ಕೈ ಜೋಡಿಸ್ಲಿಲ್ವ ನಿಮಗೆ? ಖಂಡಿತ ಇಲ್ಲ ಸರ್, ಯಾರು ಕೂಡ ನಮಗೆ ಇವತ್ತು ಏನಂದರೆ ಅವ್ರಿಗೆ ಓಟಿಗೋಸ್ಕರ ನಮ್ಮನ್ನು ಬಂದು ಇಲ್ಲಿ ಕರೆದಿದ್ದಾರೆ. ಬನ್ನಿ ನಿಮಗೆ ನ್ಯಾಯ ನಾವು ತೆಗೆದುಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಅವರ ಒಂದು ಸಭೆಗೆ ಕರೆಸಿದ್ದಾರೆ. ನಾನು ಬರೋದಿಲ್ಲ ಅಂತ ಅವಾಗ ಹೇಳಿದ್ದೆ. ನನ್ನನ್ನು ಕರ್ಕೊಂಡೋಗಿ ಇಲ್ಲ ನಮಗೆ ಅವತ್ತು 3 ಇದರಲ್ಲಿ ಒಂದು ಸಭೆ ಇತ್ತು, ಅಲ್ಲಿಗೆ ನಾವು ಬೇಗ ನಿಮಗೆ ಕಳಿಸ್ತೇವೆ ಅಂತ ಹೇಳಿ ನನ್ನನ್ನು ಅವರ ಸಭೆಗೆ ಕರೆಸಿದ್ದಾರೆ. ನಾನು ಹೋಗಿ ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ದೇನೆ. ನಾನು ಇವತ್ತು ನಿಮ್ಮ ಹತ್ರ ಕೇಳುವ ಪ್ರಶ್ನೆ ಅಂದರೆ ನನ್ನನ್ನು ಮೋದಿಯ ಬಳಿಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ಅವರ ಹತ್ರ ಕೇಳಿದ್ದೆ. ಆವಾಗ ಎಲ್ಲರೂ ಕೂಡ ಹರೀಶ್ ಪೂಂಜಾರು, ನಳಿನ್ ಕಟೀಲ್ ಎಲ್ಲರೂ ಖಂಡಿತ ನಿಮಗೆ ನಾವು ಅವರ ಬಳಿ ಕರ್ಕೊಂಡು ಹೋಗ್ತೇವೆ ಮಾತಾಡಿಸ್ತೆ ಅಂತ ಮಾತು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವರು ಕರ್ಕೊಂಡೋಗಿಲ್ಲ. ಆಮೇಲೆ ನಮ್ಮ ತಿಮ್ಮರೋಡಿ ಮಹೇಶ್ ತಿಮ್ಮರೋಡಿ ಅವರೇ ನಮ್ಮನ್ನು ಕರ್ಕೊಂಡೋಗಿ, ಆದರೂ ಕೂಡ ಅಲ್ಲಿ ಮೋದಿಯವರು ನಮಗೆ ಭೇಟಿಯಾಗಿಲ್ಲ ಸರ್. ಪ್ರಧಾನಮಂತ್ರಿಗಳ ಭೇಟಿಗೆ ಹೋಗಿದ್ರಿ ದೆಹಲಿಗೆ, ಆದರೆ ನೀವು ಭೇಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಕಾರಣ ಬೇಕು ಅಂತ ಇದು ಮಾಡಿದ್ದ ಅಥವಾ ಕಾರಣಾಂತರಗಳಿಂದ ಏನಾದರೂ ನಿಮಗೆ ಭೇಟಿ ಮಾಡಲಿಕ್ಕಾಗಲಿಲ್ಲ? ಇಲ್ಲ ಸರ್, ಇದು ಬೇಕಂತೆ ಮಾಡಿದ್ದಾರೆ. ನಾವು ಇಲ್ಲಿಂದ ಹೊರಟುವಾಗ ಇಲ್ಲಿಂದಲೇ ಧರ್ಮಸ್ಥಳದಿಂದಲೇ ಫೋನ್ ಹೋಗಿದೆ, ಇಂಥವ್ರು ಅಲ್ಲಿ ಬರ್ತಾ ಇದ್ದಾರೆ, ನೀವು ಅಲ್ಲಿ ಸಿಗಬೇಡಿ ಅವರಿಗೆ ಅನ್ನುವಂಥದ್ದು. ಅಂದರೆ ಸೋನಿಯಾ ಗಾಂಧಿ ಅವರ ಬಳಿ ಕೂಡ ಹೋಗಿದ್ದೇವೆ, ಅಲ್ಲಿ ಕೂಡ ನಮಗೆ ಅವರು ಕೂಡ ಸಿಗಲಿಲ್ಲ, ನಮಗೆ ಅವರನ್ನು ಕೂಡ ತಪ್ಪಿಸಿದ್ದಾರೆ. ಇದು ಧರ್ಮಸ್ಥಳದವರಿಂದಲೇ ಆಗಿದೆ. ಎಲ್ಲ ನಮ್ಮ ಕೇಸು ಮುಚ್ಚುವಂಥ ಕೆಲಸ ಧರ್ಮಸ್ಥಳದವರೇ ಮಾಡ್ತಾ ಇದ್ದಾರೆ. ಅಂದರೆ ಇವರ ಒಂದು ಮನೆಗಳಲ್ಲಿ ಇದೇ ಹೆಣ್ಮಕ್ಳು ಇದೇ ಥರ ಹತ್ಯೆ ಆಗಿದ್ದರೆ ಈ ಒಂದು ದುಷ್ಕರ್ಮಿಗಳಿಂದ ಈ ಒಂದು ಏನು ಅತ್ಯಾಚಾರ ಅದು ಹೇಳೋದಕ್ಕೂ ಸಾಧ್ಯವಾಗಲ್ಲ. ಯಾಕೆಂತಂದರೆ ಆ ಫೋಟೋ ನಾವು ನೋಡಿದ್ವಿ, ಅಷ್ಟೊಂದು ಘನಘೋರ ಕೃತ್ಯ ಅಂತಲೇ ಹೇಳ್ಬೋದು. ಈ ಥರ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಇದೇ ಇವ್ರ ಮನೆಗಳಲ್ಲಿ ಇವ್ರ ಹೆಣ್ಮಕ್ಳಿಗೆ ಆಗಿದ್ದರೆ ಇವರು ನಿಜವಾಗ್ಲೂ ಇವ್ರು ಸೈಲೆಂಟಾಗಿ ಇರ್ತಿದ್ರ ಅಂತ? ಖಂಡಿತ ಇಲ್ಲ ಸರ್, ಇವರು ಅಂದರೆ ಸೈಲೆಂಟಾಗಿರ್ದು ನಮ್ಮನ್ನು ಇಲ್ಲಿ ಅವರ ಫ್ಯಾಮಿಲಿಯನ್ನು ಈ ರೀತಿ ಮಾಡಿದರೆ ಇಲ್ಲಿ ನಾವು ಊರಿನ ಜನ ಯಾರಿದ್ರು ಅವರನ್ನು ಒಳಗಡೆ ಹಾಕಿಸುವಂಥ ಕೆಲಸ ಖಂಡಿತ ಇಲ್ಲಿ ಇವರು ಮಾಡ್ತಾಯಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ. ಇವತ್ತು ನನ್ನ ಮಗಳು ಸೌಜನ್ಯನ ಈ ರೀತಿ ಮಾಡಿದ್ದೀರಿ, ಅದೇ ರೀತಿ ನಿಮ್ಮ ಮನೆಯ ಮಗಳ ಅಲ್ಲ, ನಿಮ್ಮ ಹೆಂಡತಿಯ, ನಿಮ್ಮ ಅಕ್ಕನ ತಂಗಿಯನ್ನು ಯಾರಾದರೂ ಈ ರೀತಿ ಮಾಡಿದರೆ ನೀವು ಇದೇ ರೀತಿ ಮಾಡ್ತಾ ಇದ್ದೀರಾ, ಕೇಸು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ಈ ಪ್ರಶ್ನೆ ಅವತ್ತು ಕೇಳಿದ್ದೇನೆ. ನಾನು ಇನ್ನೊಂದು ಕೇಳ್ಪಟ್ಟೆ ಮೇಡಮ್, ಏನು ಈ ಕೇಸಿಗೆ ಸಂಬಂಧಪಟ್ಟಿರಂಗೆ ಈ ಒಂದು ತನಿಖೆನ ಉಲ್ಟಾ ಮಾಡೋದಕ್ಕೆ ವಿಚಾರವಾಗಿ ನಿಮ್ಮನ್ನು ಅರೆವಚ್ಚಿ ಅನ್ನೋ ಪಟ್ಟ ಕಟ್ಟೋದಕ್ಕೆ ಪ್ರಾರಂಭಿಸಿದ್ರು ಅಂತ ಕೇಳ್ಪಟ್ಟೆ. ಹೌದು ಸರ್, ಖಂಡಿತ. ಇದೇ ಧರ್ಮಸ್ಥಳದ ಕೃಷಿ ಇಲಾಖೆಯ ಬಾಲಕೃಷ್ಣ ಪೂಜಾರಿ ನಮ್ಮ ಮನೆಗೆ ಬಂದು, ನಮ್ಮ ತಾಯಿ ಮನೆಗೆ ಅವತ್ತು ನನ್ನ ಯಜಮಾನ್ರನ್ನು ಕರೆದ ಬಂದು, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಬರಲಿ ಯಜಮಾನ್ರು ಅಂತ. ಅದಕ್ಕೆ ಪಾಪ ಅವರು ಸೌಜನ್ಯ ಥರನೇ ಪಾಪ, ಅವರು ಏನು ಮಾತಾಡ್ಕೈಲಿ ಆಗಲ್ಲ. ಅದಕ್ಕೆ ನಾನೇ ಹೋಗಿದ್ದೆ. ನಾನು ಅಷ್ಟು ನೋವಲ್ಲಿದ್ದರೂ ಕೂಡ ನಾನೇ ಮಾತಾಡ್ಸಲಿಕ್ಕೆ ನಾನು ಹೋಗಿದ್ದೆ. ಆವಾಗ ಕೇಳಿದ, ಯಾಕೆ ಸುಮ್ಮನೆ ನೀವು ಧರ್ಮಸ್ಥಳ ಹೆಸರು ಎತ್ತಬೇಡಿ, ಯಾಕೆ ಇಲ್ಲಿಯೇ ನೀವು ಹುಟ್ಟಿ ಬೆಳೆದದ ಊರು, ತೆಗಿಬೇಡಿ ಅಂತ ಹೇಳಿದ್ದ. ಈಗ ಮಕ್ಕಳಿದ್ದಾರೆ, ಅವರನ್ನು ನೋಡಿಕೊಂಡು ಸುಮ್ಮನೆ ಇರಿ ಅಂತ. ಅವಾಗ ಅವನಿಗೆ ಪ್ರಶ್ನೆ ನಾನು ಹಾಕಿದ್ದೆ. ನೋಡಿ, ನಾನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು 10 ತಿಂಗಳು ನೆಲದಲ್ಲಿ ಅವಳನ್ನು ಬೆಳೆಸಿದ್ದೇನೆ. ಇದೇ ನನ್ನ ಮಗು ಥರ ನಿಮ್ಮ ಮಗಳಿಗೆ ಆದರೆ ನೀವು ಇದೇ ರೀತಿ ಬಂದು ಈ ಮಾತನ್ನು ಹೇಳ್ತಾ ಇದ್ರಂತ ಅವನಿಗೆ ನಾನು ಪ್ರಶ್ನೆ ಹಾಕಿದ್ದೆ. ಆವಾಗ ನಮ್ಮ ತಂದೆಯವರನ್ನು ನೀವು ಇವತ್ತು ವೀರೇಂದ್ರ ಹೆಗ್ಗಡೆಯವರ ಮನೆಗೆ ಬರಬೇಕಂತೆ ನೀವು ಅಂತೇಳಿ ಅವರು ಮರುದಿವಸ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ನೀವು ನಾಳೆ ನಮ್ಮ ಸಭೆಗೆ ಬರಬೇಕು, ನಿಮ್ಮ ಮಗಳಿಗೆ ಪ್ರೆಸ್ಸಿನವರೆಲ್ಲ ಬಂದು ಎಲ್ಲ ಕೇಳಿ ಹೋಗಿ ಮಾನಸಿಕವಾಗಿದ್ದಾರೆ, ಅವರನ್ನು ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ನನ್ನನ್ನು ಮರುದಿವಸ ಬೆಣಕದಲ್ಲಿ ಅಡ್ಮಿಟ್ ಮಾಡಿದರು. ನಮ್ಮ ತಂದೆಯವರನ್ನು ಅವರ ಸಭೆಗೆ ಕರ್ಕೊಂಡೋದ್ರು. ಅಲ್ಲಿ ಸಂತೋಷ್ ರಾವ್ನೇ ಮಾಡಿದ್ದು ಹೌದಂತ ನೀವು ಅಲ್ಲಿ ಒಪ್ಪಿಕೊಳ್ಳಬೇಕು, ಆ ಮಾತು ನೀವು ಅಲ್ಲಿ ಹೇಳಬೇಕಂತ ಹೇಳಿ ಅವರನ್ನು ಕರ್ಕೊಂಡೋದು ನನ್ನನ್ನು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಆವಾಗ ನಮ್ಮ ತಿಮ್ಮರೋಡಿ ಅವರಿಗೆ, ಮೈಸೆಟ್ರಿ ಅವರಿಗೆ ಯಾರೋ ಒಂದು ಫೋನ್ ಮಾಡಿ ಅಲ್ಲಿ ಆವಾಗ ತಮ್ಮನಿಗೆ ಫೋನ್ ಮಾಡಿದರು, ನಿಮ್ಮ ಅಕ್ಕನನ್ನು ಇಲ್ಲಿ ಅಡ್ಮಿಟ್ ಮಾಡಿದರೆ, ನೀವು ಕೂಡಲೇ ಬಂದು ಅವನನ್ನು ಡಿಸ್ಚಾರ್ಜ್ ಮಾಡಬೇಕಂತ. ನಮ್ಮನ್ನು ಡಿಸ್ಚಾರ್ಜ್ ಮಾಡಿ ನಂತರ ಡಾಕ್ಟ್ರ್ ಹತ್ರ ಇದೇ ಬಾಲಕೃಷ್ಣ ಪೂಜಾರಿ ಹೇಳಿದ್ದಾನೆ, ನೀವು ಯಾರನ್ನು ಕೂಡ ಪ್ರೆಸ್ಸಿನವರಾಗಲಿ ಯಾರನ್ನು ಕೂಡ ಒಳಗೆ ಬಿಡಬೇಡಿ, ಅವರ ಹತ್ರ ಅವರು ಹೋಗಿ ಕೇಳಿ ಹೋಗಿ ಮಾನಸಿಕ ಆಗ್ತದೆ, ಯಾರನ್ನು ಕೂಡ ಒಳಗೆ ಬಿಡಬೇಡಿ ಅಂತ ಹೇಳಿ ಅಲ್ಲಿಂದ ಅವನು ಹೊರಟಿದ್ದಾನೆ. ಆನಂತರ ನಮ್ಮ ತಮ್ಮ ಮಂಗಳೂರಿನಿಂದ ಬಂದು ನನ್ನನ್ನು ಡಿಸ್ಚಾರ್ಜ್ ಮಾಡಿ ಅವತ್ತಿನಿಂದ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ದೇವೆ ಸರ್. ಮೇಡಮ್, ಈಗ ನಿಜವಾಗ್ಲೂ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿಜವಾಗ್ಲೂ ಅವತ್ತಿನ ದಿವಸ ನಿಜವಾಗ್ಲೂ ನೀವು ಎಲ್ಲಿದ್ರಿ? ಮಗು ಏನು ಕಾಲೇಜ್ಗೆ ಹೋಗಿತ್ತು, ಸೌಜನ್ಯ ಕಾಲೇಜ್ಗೆ ಹೋಗಿದ್ರು, ಅವತ್ತು ನೀವೆಲ್ಲಿದ್ರಿ? ಹೇಗೆ ನಿಮಗೆ ಗೊತ್ತಾಯ್ತು ಈ ವಿಚಾರ ತಿಳಿದೀತು? ಅಂದರೆ ಸರ್, ಆ ದಿವಸ
ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು. ಅವರು ಯಾವಾಗಲೂ ಕಾಲೇಜಿಂದ ಬಂದು ಸಾಯಂಕಾಲ ಬಂದು ಇಲ್ಲಿ ಏನು ಅವ್ರದ್ದು ಕೆಲಸ ಇದೆಯಾ ಅದನ್ನೆಲ್ಲ ಕೆಲಸ ಮಾಡಿ ಸ್ನಾನ ಎಲ್ಲ ಇಲ್ಲಿ ಮಾಡಿ ಮಲಗಲಿಕ್ಕೆ ನಮ್ಮ ತಾಯಿ ಮನೆಗೆ ಹೋಗ್ತಾಯಿದ್ರು. ಯಾವಾಗಲೂ ಅಲ್ಲೇ ಮಲಗೋದು. ಇಲ್ಲಿ ಮರುದಿವಸ ಮನೆಗೆ ಬಂದು ಅಲ್ಲಿ ಹೊಸ ಅಕ್ಕಿ ಊಟ ಇತ್ತು. ಅಮ್ಮ ನಾನು ಅಂದರೆ ಒಳಗಿದೆ ಹಳೆ ಮನೆ ನಮ್ಮದಿದ್ದದು. ಅಮ್ಮ ನಾನು ಮಧ್ಯಾಹ್ನದ ಊಟಕ್ಕೆ ಬರ್ತೇನೆ ಅಂತೇಳಿ 1 ಲೋಟ ಕಾಫಿ ಕುಡಿದು ಮಾತ್ರ ಕಾಲೇಜಿಗೆ ಹೊರಟಿದ್ದೆ. ನಾನು ಅವತ್ತು ಮಗಳ ಮುಖ ನೋಡಿಲ್ಲ ಸರ್. ನಾನು ಒಳಗಿನಿಂದಲೇ ಆಯಿತು ಮಗ ಬೇಗ ಬಾ ಅಂತ ಹೇಳಿ ಕಳಿಸಿಕೊಟ್ಟೆ. 1:30 ಗಂಟೆಗೆ ಬರುವ ಮಗಳು 4 ಗಂಟೆ ತನಕ ಬರಲಿಲ್ಲ. ಆಮೇಲೆ ನಾನು ನನ್ನ ತಾಯಿಯವರಿಗೆ ಹೋಗಿ ಹೇಳಿದ್ದೆ ಸೌಜನ್ಯ ಬರಲಿಲ್ಲ ಅಂತ. ಆವಾಗ ಫೋನ್ ಮಾಡು, ತಮ್ಮಂದಿರಿಬ್ಬರು ಹೋಗಿದ್ದಾರೆ, ಅವರ ಜೊತೆಯಲ್ಲಿ ಅದು ಇರ್ಬೋದು, ಫೋನ್ ಮಾಡು ಅಂತ ಕೇಳಿದ್ರು. ಫೋನ್ ಮಾಡಿದ್ದೆ ನಾನು. ಆವಾಗ ತಮ್ಮಂದಿರಿಗೆ 4:15 ಗಂಟೆಗೆ ಅಲ್ಲಿ ಬಸ್ಸಿನಿಂದ ಇಳಿದು ಫುಟ್ಪಾತಲ್ಲಿ ನಡ್ಕೊಂಡು ಬರ್ತಿದ್ದಲಂತೆ. ಆವಾಗ ಅವರಿಗೆ ಮಿಸ್ ಮಾಡಿ ಮುಂದೆ ಬಂದಿದ್ದಾಳೆ. ಆಮೇಲೆ 5:30 6 ಗಂಟೆ ನಂತರ ನಾನು ತಮ್ಮನಿಗೆ ಫೋನ್ ಮಾಡಿದೆ, ಸಿಕ್ಕಿದ್ದಿಲ್ಲ ನಿಮಗೆ, ಮಗಳು ಬರಲಿಲ್ಲ ಅಂತ. ಇಲ್ಲ ನಮಗೆ 4:15ಗೆ ಅಲ್ಲಿ ಸಿಕ್ಕಿದ್ದಾಳೆ, ಅವಳು ಮಿಸ್ ಮಾಡಿ ಮುಂದೆ ಬಂದಿದ್ದಾಳೆ ಅಂತ ನಮಗೆ ಅವರು ಫೋನ್ನಲ್ಲಿ ಹೇಳಿದರು. ಆನಂತರ ಅಂದರೆ ನನ್ನ ಮಗಳು ಯಾವ ಜೊತೆ ಕೂಡ ಹೋಗುವಲ್ಲ, ಯಾರ ಮನೆಗೂ ಹೋಗುವಲ್ಲ. ನನಗೆ ಅದೊಂದು ನಂಬಿಕೆ ಇತ್ತು, ಖಂಡಿತ ಮಗಳನ್ನು ಯಾರಾದರೂ ಅಂದರೆ ಈ ರೀತಿ ಕೊಂದು ಅತ್ಯಾಚಾರ ಮಾಡಿ ಬಿಸಾರಂತೆ ನನಗೆ ಮನಸ್ಸಲ್ಲಿ ಇರಲಿಲ್ಲ ಸರ್. ಎಲ್ಲಿಯಾದರೂ ಅಂದರೆ ಮಾರಾಟ ಮಾಡಲಿಕ್ಕೆ ಅಂದರೆ ಚಂದದ ಮಗು ನಂದದ್ದು, ಮಾರಾಟ ಮಾಡಿರ್ಬೋದು ಅಂತ ನಾನು ಅನಿಸ್ಕೊಂಡು ನಾನು ನನ್ನ ಮಗಳು ಕೂಡ ಬೆಂಗಳೂರಲ್ಲಿದ್ದರು. ಅವಳಿಗೆ ನಾನು ಫೋನ್ ಮಾಡಿದ್ದೆ, ತಂಗಿಲ್ಲ ಮಗಳೇ ಬೇಗ ಬನ್ನಿ ಅಂತ. ಆನಂತರ ಇಲ್ಲಿ ಎಲ್ಲ ಜನಗಳು ಸೇರಿ ನಾವು ಹುಡುಕಾಡಿದ್ವಿ. ಆ ಸ್ಪಾಟಲ್ಲಿ ಎಲ್ಲ ಹುಡುಕಾಡಿದ್ವಿ, ಅಲ್ಲಿ ಮಗಳು ಸಿಗಲಿಲ್ಲ. ಮರುದಿವಸ ಮಗಳು ಅಲ್ಲಿ ಸಿಕ್ಕಿದ್ಲು. ನಾನು ಮನೆಯಲ್ಲಿದ್ದೆ. ಜನ ಬಂದರು ಕೆಲವರು. ನಾನು ಕೇಳಿದ್ದೆ ಮಗಳು ಸಿಕ್ಕಿದ್ದಿಲ್ಲ ಅಂತ. ಅವಾಗ ಸಿಕ್ಕಿದ್ಲು, ಹೇಗಿದ್ದಾಳೆ ಅಂತ ನಾನು ಕೇಳಿದ್ದೆ. ಹುಷಾರಾಗಿದ್ದಾಳೆ, ಇವಾಗ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಸರ್. ನಾನು ಮರುದಿವಸ ನೋಡಿದ್ದು ಹೆಣದ ಮುಖ ಸರ್. ಸಮಾಧಾನ ಮಾಡ್ಕೊಳ್ಳಿ ಶಿಖರೇ. ನೋಡ್ತಿದ್ರಲ್ಲ, 13 ವರ್ಷಗಳಾದರೂ ಕೂಡ ಎತ್ತ ತಾಯಿಗೆ ಆ ನೋವನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. 13 ವರ್ಷಗಳಲ್ಲ, ತಾಯಿ ಇರೋವರೆಗೂ ಕೂಡ ಆ ಕೃತಿಯನ್ನು ನೆನೆಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಯಾರೇ ಆದರೂ ಕೂಡ ಆ ಮಗಳನ್ನು ಆ ಒಂದು ಮಟ್ಟದಲ್ಲಿ ನೋಡಿರ್ತಕ್ಕಂಥದ್ದು ಸಾಕಷ್ಟು ಇದು ನೆನಪಿಸ್ಕೊಳ್ಳೋಕೆ ಸಾಧ್ಯವಾಗದಿಲ್ಲದರಷ್ಟು ಇದು ವಿಚಾರವಾಗುತ್ತೆ ವೀಕ್ಷಕರೇ. ಹಾಗೆ ಮೇಡಮ್, ಮತ್ತು ಇದಾದ ನಂತರ ನೀವೇನು ಇದೆಲ್ಲ ಸಿಗುತ್ತೆ, ಅವ್ರ ಬಾಡಿ ಸಿಗುತ್ತೆ, ತದನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ, ಮತ್ತು ನಿಮ್ಮದು ಈ ಒಂದು ಪ್ರಕರಣಕ್ಕೆ ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀರಿ, ಬಟ್ ಕಂಪ್ಲೇಂಟ್ ತೆಗೆದುಕೊಳ್ಳಲ್ಲ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸರಿ, ಹೌದು ಸರ್. ನಾವು ಕಾಣೆಯಾದ ದಿವಸವೇ ಕಂಪ್ಲೇಂಟ್ ಕೊಡಲಿಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೇವೆ. ಅಲ್ಲಿ ಸ್ಟೇಷನ್ ಇರೋದಿಲ್ಲ, OP ಆಗಿರುತ್ತೆ. ಅಲ್ಲಿಗೆ ಹೋಗಿ ಕೇಳುವಾಗ ಇಲ್ಲ ಇವತ್ತು ನಾವು ತೆಕ್ಕಲ್ಲ, ನಾಳೆ ಬನ್ನಿ ಅಂತ ಹೇಳಿದರು. ನಮ್ಮ 2-3 ಜನ ವೀರೇಂದ್ರ ಹೆಗ್ಗಡೆ ಬಳಿ ಹೋಗಿದ್ರು. ನಮ್ಮ ಮೊಮ್ಮಗಳು ಕಾಣೆಯಾಗಿದ್ದಾಳೆ ಸೌಜನ್ಯ, ನಿಮ್ಮ ಕಾಲೇಜಿಗೆ ಹೋಗಿರುವ ಮಗಳು ಅಂತ. ಆವಾಗ ವೀರೇಂದ್ರ ಹೆಗ್ಗಡೆ ಇಲ್ಲ ಇವತ್ತು ಎಕ್ಸಾಮ್ ಲಾಸ್ಟ್ ಅಲ್ಲ, ಯಾರ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು, ನಾಳೆ ಬರ್ಬೋದು, ಏನು ನೀವು ಟೆನ್ಷನ್ ಮಾಡಬೇಡಿ ಅಂತ ಅವರು ಆ ಮಾತನ್ನಲ್ಲಿ ಅವರಿಗೆ ಹೇಳಿದರು. ನಾವು ಅವತ್ತು ಇಲ್ಲಿ ಧರ್ಮಸ್ಥಳ ತೆಕ್ಕೊಳ್ಳಿಲ್ಲ ಅಂತ ಬೆಳ್ತಂಗಡಿಗೆ ಹೋಗಿದ್ದೇವೆ ನಾವು. ಅಲ್ಲಿ ಹೋಗಿ ಹೇಳುವಾಗ ಇಲ್ಲ ಅವ್ರದ್ದು ಫಟ ಬೇಕು, ನಾಳೆ ಬನ್ನಿ, ಅಲ್ಲಿ ಕೂಡ ಅದೇ ರೀತಿ ಹೇಳಿದ್ದಾರೆ. ಆಮೇಲೆ ನಾವು ನಮ್ಮ ಸೌಜನ್ಯದ ಕಾರ್ಯ ಏನಿದೆಯೋ ಅದನ್ನೆಲ್ಲ ಮಾಡಿದ ನಂತರ ಇದೇ ವೀರೇಂದ್ರ ಹೆಗ್ಗಡೆಯ ತಮ್ಮನ ಬಳಿ ನನ್ನ ತಮ್ಮ ಮತ್ತು ನನ್ನ ಯಜಮಾನರು ಸೌಜನ್ಯನ ತಂದೆ ಹೋಗಿದ್ದಾರೆ. ನೋಡಿ ಇವರು ಸೌಜನ್ಯನ ಅಪ್ಪ, ನಾನು ಮಾವ ಅಂತ. ಆವಾಗ ನಮಗೆ ವೀರೇಂದ್ರ ಹೆಗ್ಗಡೆ ತಮ್ಮ ಒಂದು ಸಾಂತ್ವನ ಹೇಳಿದ್ದಾನೆ, ಏನು ತುಂಬ ಚೆನ್ನಾಗಿದ್ದಾಳೆ ನಿನ್ನ ಮಗಳು, ಇನ್ನು ಇವರು ಜನಾರ್ದನ ಪೂಜಾರಿ 1 ಕೋಟಿ ರೂಪಾಯಿ ಕೊಟ್ಟಿದ್ದುಂಟ, 1 ಲಕ್ಷ ರೂಪಾಯಿ ಕೊಟ್ಟಿದ್ದು ಉಂಟಲ್ಲ, ಆ ಲಕ್ಷದಲ್ಲಿ ಇದ್ದ ಮಕ್ಕಳನ್ನು ಸಾಕಿಕೊಂಡಿರು, ಇನ್ನು ಕೋರ್ಟು ಕಚೇರಿ ನಲಿದಾಡಿಬೇಡ ಅಂತ ಆ ಮಾತು ನನಗೆ ಸಾಂತ್ವನ ಅವನು ಕೊಟ್ಟಿದ್ದಾನೆ. ಅನಂತರ ತಮ್ಮನಿಗೆ ಕೂಡ ಅದೇ ಮಾತು ಹೇಳಿದ್ದಾನೆ, ನೀನು ನಡೆದಾಡುವ ಸ್ವಲ್ಪ ದಾರಿ ನೋಡ್ಕೊಂಡು ನಡಿ, ಎದುರು ಬೆದುರು ಬಂಡೆಗಳಿರುತ್ತೆ ಅಂತ ಅವನಿಗೆ ಆ ಮಾತು ಇದೇ ಹರ್ಷೇಂದ್ರ ಹೇಳಿದ್ದಾನೆ ಸರ್. ಮತ್ತು ಈಗ ಕೆಲವು ದಿನಗಳಷ್ಟೇ ಹಿಂದೆ ನಿಮ್ಮ ಹಸ್ಬೆಂಡ್ ಸೌಜನ್ಯ ಅವ್ರ ತಂದೆ ತೀರ್ಕೊಂಡ್ರು ಅಂತ ವಿಚಾರ ಗೊತ್ತಾಯಿತು. ನಿಜವಾಗ್ಲೂ ಏನಾಗಿತ್ತು ಮೇಡಮ್ ಅವರಿಗೆ? ಸ್ವಲ್ಪ ಹುಷಾರಿಲ್ಲ. ಯಾಕೆಂದರೆ 13 ವರ್ಷವಾದರೂ ಸೌಜನ್ಯನಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅವರ ಮನದ ಒಳಗೇನೆ ಆ ನೋವನ್ನು ಇಟ್ಕೊಂಡು ಆ ನೋವು ಅವರಿಗೆ ಜಾಸ್ತಿ ಇದಾಗಿ ಸ್ವಲ್ಪ ಹುಷಾರಿಲ್ಲದವ್ರಿಗೆ ಜಾಸ್ತಿ ಆಯಿತು. ಆ ನೋವಿನಿಂದಲೇ ಇವತ್ತು ಅವ್ರು ಪ್ರಾಣ ಬಿಟ್ಟಿದ್ದಾರೆ ಸರ್. ಯಾಕೆಂದರೆ 13 ವರ್ಷ ಹೋದರೂ ನಾವು ಇಷ್ಟು ಹೋರಾಟ ಮಾಡಿದವರು ನ್ಯಾಯ ಸಿಗಲಿಲ್ಲ.
ಅದು ನಮ್ಮ ಹತ್ರ ಅವ್ರು ಹೇಳ್ಕೊಳ್ಳಿಲ್ಲ, ನನಗೆ ಮಗಳ ನ್ಯಾಯ ಸಿಗಲಿಲ್ಲ ಅಂತ ನಮ್ಮ ಹತ್ರ ಆ ನೋವನ್ನು ಯಾರ ಹತ್ರ ಕೂಡ ಹೇಳ್ಕೊಳ್ಳಿಲ್ಲ. ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಸಾವಿಗೆ ಕಾರಣ ಅದೇ ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ಜೊತೆ ಇಷ್ಟೊತ್ತು ಒಂದು ನೀವು ಇಷ್ಟೊಂದು ನೋವಲ್ಲಿದ್ದರೂ ಸಹ ಒಂದು ನಮಗೆ ಒಂದು ಬೆಲೆ ಕೊಟ್ಟು ಒಂದು ಟೈಮ್ ಕೊಟ್ಟು ನಮಗೆ ಅಂದರೆ ನಮಗೆ ಒಂದು ಮಾತು ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು, ನನಗೆ ದೊಡ್ಡಪ್ಪ ಆಗೋರು ಇಲ್ಲಿಯೇ ಅವರ ಮನೆ, ಅವ್ರ ಹತ್ರ ಹೇಳಿದಾರಂತೆ, ನೀನು ಹೋಗಿ ಬಾಬುಗೌಡ್ರ ಹತ್ರ ಹೇಳ್ಬೇಕು, ಇದು ವೀರೇಂದ್ರ ಹೆಗ್ಗಡೆ ಫ್ಯಾಮಿಲಿಯಲ್ಲಿ ಆಗಿದ್ದು ಹೌದು, ಆದರೂ ಅದನ್ನು ಅಲ್ಲಿಗೆ ಬಿಟ್ಟು ಬಿಡುವ, ನಾವು ಒಂದು ಸಂಬಂಧಿಕರಾಗಿ ಇಲ್ಲಿ ಬಾಲು ಅನ್ನುವಂಥದ್ದು ಒಂದು ಮಾತು ಕೊಟ್ಟಿದ್ದಾರೆ, ಇದು ಹೋಗಿ ಅವನ ಹತ್ರ ಹೇಳ್ಬೇಕಂತ ದೊಡ್ಡಪ್ಪನ ಹತ್ರ ಇದೇ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಅವರು ಬಂದು ನಮ್ಮ ಅದಕ್ಕೆ ಅವರು ಹೇಳಿದ್ರಂತೆ, ಇಲ್ಲ ನಾನು ಅವರ ಹತ್ರ ಹೋಗಿ ಹೇಳಿದರೆ ಇವತ್ತು ಗಲಾಟೆ ಮಾಡ್ತಾನೆ ಅವನು, ಅಂದರೆ ಅವನ ಮೊಮ್ಮಗಳ ನೋವು ಅವನಿಗೆ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳುವುದಿಲ್ಲ ಅಂತೇಳಿ ಅವರು ಸುಮ್ಮನೆ ಇದ್ದರು. ಆಮೇಲೆ ಒಂದು 6 ತಿಂಗಳು ಕಳೆದ ನಂತರ ನನ್ನ ಹತ್ರ ಬಂದು ಹೇಳಿದರು, ನೋಡಮ್ಮ ಅದು ನಿಮ್ಮ ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ವೀರೇಂದ್ರ ಹೆಗ್ಗಡೆಯ ಫ್ಯಾಮಿಲಿಯಿಂದಲೇ ಆಗಿದ್ದು ಹೌದಂತೆ, ಇದು ಅವರೇ ಹೇಳಿದ್ದ ಮಾತು, ಆ ಮಾತನ್ನು ಇವತ್ತು ಇನ್ನು ಅಪ್ಪನ ಹತ್ರ ಹೇಳಲಿಕ್ಕೆ ಹೇಳಿದರೆ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೇನೆ ಅಂತ ನನ್ನ ಹತ್ರ ಮಾತು ಹೇಳಿದ್ದಾರೆ ಸರ್. ಇದು ನಮಗೆ ಸಾಕ್ಷಿ ಸರ್. ಥ್ಯಾಂಕ್ ಯು ಮೇಡಮ್. ಒಂದು ನಿಮ್ಮ ಒಂದು ಸಮಯ ಬಿಡುವು ಮಾಡಿಕೊಂಡು ನಮ್ಮ ಹತ್ರ ಒಂದಷ್ಟು ಮಾತಾಡಿದ್ರಿ, ನಮ್ಮ ವಾಹಿನಿ ಪರವಾಗಿ ಒಂದಷ್ಟು ಮಾತಾಡಿದ್ರಿ, ಧನ್ಯವಾದಗಳು ನಿಮಗೆ. ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಗಲಿ, ನಿಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಆ ಒಂದು ಸೌಜನ್ಯಾಳ ಸಾವಿಗೆ ನಿಜವಾಗ್ಲೂ ನ್ಯಾಯ ಸಿಗಲಿ ಅನ್ನೋದು ನಮ್ಮ ವಾಹಿನಿಯ ಮುಖಾಂತರ ನಾವು ಕೇಳ್ಕೊಳ್ತೀವಿ. ವೀಕ್ಷಕರೇ, ಇದಿಷ್ಟಾಗಿತ್ತು. ನೋಡಿದ್ರಲ್ಲ, ನೀವು ಕೇಳಿದ್ರಲ್ಲ ಸೌಜನ್ಯ ಅವರ ತಾಯಿಯ ನೊಂದ ಮನಸ್ಥಿತಿ ಅಂತ ಹೇಳ್ಬೋದು. ಹಾಗೆ ಅವರ ಸೌಜನ್ಯ ಅವರ ತಂದೆಯವರು ಕೂಡ ಇದೇ ಒಂದು ಕೊರಗಿನಿಂದ ಕೊರಗಿ ಅವರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ನಿಮಗೆಲ್ಲರಿಗೂ ತಿಳಿದೇ ಇದೆ. ಆದರೂ ಇನ್ನೆಷ್ಟು ಕುಟುಂಬದಲ್ಲಿ ಇನ್ನೆಷ್ಟು ಸಾವಾಗಬೇಕು ಅನ್ನೋ ವಿಚಾರ ನನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರೂ ದೊಡ್ಡವರು, ಒಂದು ಕಾನೂನು ಅನ್ನೋದು ಅವರ ಮನೆ ಅಂಗಳದಲ್ಲಿ ಇದೆ ಅನ್ನೋದೇ ಆದರೆ ಮತ್ತು ಸರ್ಕಾರ ಯಾಕೆ, ಕಾನೂನು ಯಾಕೆ, ಒಂದು ಈ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋ ಹಕ್ಕೇ ಇಲ್ವಾ ಅನ್ನೋ ಕ್ವಶನ್ ಸ್ಟಾರ್ಟ್ ಆಗ್ತಿದೆ. ಹಾಗೆ ಈಗಾಗಲೇ ಏನು ಒಂದಷ್ಟು ಈಗ ಒಂದು ವಾರದಿಂದ ಎಲ್ಲರೂ ಕೈ ಎತ್ಕೊಂಡಿದ್ದೀರಿ, ಸೌಜನ್ಯ ನ್ಯಾಯ ಬೇಕು ಅನ್ನೋದು. ನಿಜವಾಗ್ಲೂ ನಾನು ಕೇಳ್ತಾ ಇರತಕ್ಕಂಥದ್ದು ಇಷ್ಟೇ, ಇದು ಇನ್ನು ಇಲ್ಲಿಗೆ ಕೈ ಬಿಡೋಕೆ ಹೋಗ್ಬಿಡಿ, ಎಲ್ಲರೂ ಕೈ ಜೋಡಿಸಿ, ಇನ್ನಷ್ಟು ಕೋಟಿ ಜನರು ಕೂಡ ಇದಕ್ಕೆ ಕೈ ಜೋಡಿಸಿ. ದೇಶಾದ್ಯಂತ ಆಲ್ರೆಡಿ ಹಬ್ಬಿದೆ, ಇನ್ನಷ್ಟು ಹಬ್ಬಿ ಆದಷ್ಟು ಬೇಗ ಸೌಜನ್ಯ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಲಿ ಅನ್ನೋದು ಒಂದು ಮಾತಿನಿಂದ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ TV. ನಾನು ನಿಮ್ಮ ಕಿರಣ್ ಚಿಟ್ಟಿ.